ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೊರಟಿರೋದು ಒಂದು ವಿಶೇಷವಾದ ದೇವಸ್ಥಾನ, ಅದು ರುದ್ರದೇವ್ರ ದೇವಸ್ಥಾನ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಅಂತ ಅನ್ನಿಸ್ತು. ಸೊ ಬನ್ನಿ, ತಡ ಮಾಡೋದು ಬೇಡ. ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್. ಅಂತರ್ಮುಖಿ ವ್ಲಾಗ್ಸ್ಗೆ ಸುಸ್ವಾಗತ. ಅಂತರ್ಮುಖಿ ವ್ಯೂವರ್ಸ್ಗೆ ಶುಭ ಸಂಜೆ. ಎಸ್, ದೇವಸ್ಥಾನ ಅಂತ ಹೇಳಿದ್ನಲ್ಲ ನೋಡಿ, ಇದೇ ದೇವಸ್ಥಾನ. ಇದ್ರ ಬಗ್ಗೆ ನಾನು ತುಂಬ ಮಾತಾಡೋದಿದೆ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿದೆ. ಇದು ಸುಮಾರು 1000 ವರ್ಷಗಳ ಹಿಂದೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟ ದೇವಸ್ಥಾನ ಅಂತಾನೆ ಹೇಳ್ಬೋದು. ಇರೋ ರೆಕಾರ್ಡ್ ಪ್ರಕಾರ 1000 ವರ್ಷ ಅಂತ ಹೇಳಲಿಕ್ಕಾಗತ್ತೆ, ಬಟ್ ಇನ್ನು ಪುರಾತನವಾದ ದೇವಸ್ಥಾನ ಇದು ಅಂತಾನೆ ಹೇಳ್ಬೋದು. ಇದರಲ್ಲಿರೋ ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನದಲ್ಲಿ ರುದ್ರದೇವ್ರ ದೇವಸ್ಥಾನ ಹೆಸರು ಗಂಗಾಧರೇಶ್ವರ ದೇವಸ್ಥಾನ ಅಂತ, ಭವಾನಿ ಗಂಗಾಧರೇಶ್ವರ ದೇವಸ್ಥಾನ ಅಂತ ಕೂಡ ಕರೀತಾರೆ ಇದನ್ನು. ಇದರಲ್ಲಿ ನಂದಿ ಕೂಡ ತುಂಬ ವಿಶೇಷವಾಗಿದೆ. ಆ ನಂದಿನ ನಿಮಗೆ ನೋಡಕ್ಕೆ ಸಿಗೋದು ಭಾರಿ ವಿಶೇಷ, ಎಲ್ಲೂ ಸಿಕ್ಕಲ್ಲ ಅಂತಾನೆ ಹೇಳ್ಬೋದು. ನೋಡಿ, ಇದೇ ನಂದಿ, ಅದು ದರ್ಶನ ಮಾಡ್ಕೊಳ್ಳಿ. ಅಷ್ಟು ವಿಶೇಷವಾಗಿದೆ ನೋಡೋಕ್ಕೆ. ಇಲ್ಲಿ ಎಷ್ಟು ಚೆನ್ನಾಗಿದೆಯೋ, ಎದುರುಗಡೆ ಗ್ಲಾಸ್ ಎಫೆಕ್ಟ್ ಅಂತಾನೆ ಹೇಳ್ಬೋದು. ನಂದಿ ಅಷ್ಟು ಚೆನ್ನಾಗಿದೆ. ಸೊ ಇನ್ನು ರುದ್ರದೇವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಇದು ರುದ್ರದೇವರು ಗಂಗಾಧರೇಶ್ವರ ಅಂತ ಯಾಕೆ ಹೆಸರು ಬಂದಿದೆ ಅಂದರೆ, ನೋಡ್ತಿದ್ದೀರಲ್ಲ, ರುದ್ರದೇವರ ಜಟೆನಲ್ಲಿ ಗಂಗೆ ಇದ್ದಾಳೆ ನೋಡಿ, ಅಲ್ಲೇ ಗಂಗೆ. ಇದು ಗಂಗೆ ಜಟೆ ಕೂಡ. ಈಶ್ವರನ ಹಿಂದೆ ಭಾಗದಲ್ಲಿ ಜಟೆ ಇದೆ. ಒಂದು ಕಡೆ ಸೂರ್ಯ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ನೆಕ್ಸ್ಟ್ ಇನ್ನೊಂದು ಕಡೆ ಚಂದ್ರ ಕೂಡ ಇದೆ. ಇದಿಷ್ಟು ರುದ್ರದೇವರ ತಲೆ ಮೇಲೆ ಜಟೆ ಜೊತೆಗೆ ಸೂರ್ಯ ಚಂದ್ರ ಕೂಡ ಇದೆ. ಅಷ್ಟು ವಿಶೇಷವಾಗಿದೆ ಇಲ್ಲಿ ರುದ್ರದೇವರು ಲಿಂಗ ನೋಡಿ. ಇದೇ ಗಂಗಾದೇವಿ. ಸೊ ಅದಕ್ಕೆ ಗಂಗಾಧರೇಶ್ವರ ಅಂತ ಕರೀತಾರೆ. ಇದರ ಪೂರ್ತಿ ಹೆಸರು ಭವಾನಿ ಗಂಗಾಧರೇಶ್ವರ ಅಂತಲೂ ಕರೀತಾರೆ. ತುಂಬ ವಿಶೇಷವಾಗಿದೆ ಈ ರುದ್ರದೇವರು. ಸೊ ಇದು ಎಲ್ಲಿ ಲೊಕೇಟ್ ಆಗಿರೋದು ಅಂತ ಕೇಳಿದ್ರೆ, ತುರುವೇಕೆರೆಯಲ್ಲಿ ಈ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನೀವು ಹೋದರೆ ಹೋಗಿ ದರ್ಶನ ಮಾಡ್ಬೋದು. ಅಷ್ಟು ವಿಶೇಷವಾದ ರುದ್ರದೇವರು. ನಂದಿ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ಚಂಡಿಕೇಶ್ವರನ ಸ್ಥಾಪನೆ ಕೂಡ ಮಾಡಿದ್ದಾರೆ ನೋಡಿ, ಇದೆ ಚಂಡಿಕೇಶ್ವರ. ಇನ್ನೊಂದು ವಿಶೇಷ ಅಂದರೆ, ಅಲ್ಲಿ ಕಂಬದಲ್ಲೇ ಕೂಡ ಗಣಪತಿನ ಕೆತ್ತಲಾಗಿದೆ. ಅಲ್ಲಿ ಪ್ರತೀತಿ ಏನು ಅಂದರೆ, ಗಣಪತಿಗೆ ಏನಾನ ಹರಿಸ್ಕೊಂಡು ಅಲ್ಲಿ ಕಂಬ ಸುತ್ತು ಬಂದರೆ ಆ ಕೆಲಸ ಆಗತ್ತೆ ಅಂತ. ಗಣಪತಿ ಕೂಡ ತುಂಬ ಚೆನ್ನಾಗಿದೆ. ನಾನು ಈ ವಿಡಿಯೋಲಿ ಅದನ್ನು ತೋರಿಸಿದ್ದೀನಿ ನೋಡಿ. ಇದು ಭವಾನಿ ದೇವಿ. ಸೊ ಭವಾನಿ ದೇವಿ ಕೂಡ ಅಷ್ಟೇ ಚೆನ್ನಾಗಿ ಕಡೆಯಾಗಿದ್ದಾರೆ. ಸೊ ಭವಾನಿ ಗಂಗಾಧರೇಶ್ವರ ಅಂತ ಕರೆಯೋದು ಅದಕ್ಕೋಸ್ಕರನೇ ರುದ್ರದೇವರನ್ನ. ನೋಡಿ, ಗಣಪತಿ ಬಗ್ಗೆ ಹೇಳಿದ್ನಲ್ಲ, ಇದೇ ಗಣಪತಿ ಕಂಬದಲ್ಲಿ ಇದೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.